ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಫಸ್ಟ್ ಪಿ ಸಿ ಅಕೌಂಟೆನ್ಸಿನಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಏನು ಅಂತ ನೋಡೋಣ. ಅಕೌಂಟಿಂಗ್ ಈಕ್ವೇಷನ್ ಫಸ್ಟ್ ಮೀನಿಂಗ್ ನೋಡೋಣ. ಅಕೌಂಟಿಂಗ್ ಈಕ್ವೇಷನ್ ಸ್ಟೇಟ್ಸ್ ದಟ್ ದ ಅಸೆಟ್ಸ್ ಆಫ್ ಎ ಬಿಸ್ನೆಸ್ ಆರ್ ಆಲ್ವೇಸ್ ಈಕ್ವಲ್ ಟು ದ ಟೋಟಲ್ ಆಫ್ ಇಟ್ಸ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಸೊ ದಟ್ ಈಸ್ ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಬಿಸ್ನೆಸ್ಸಲ್ಲಿರೋ ಎಲ್ಲ ಅಸೆಟ್ಸು ಕೂಡ ಅದ್ರ ಟೋಟಲ್ ಈಕ್ವಿಟಿ ಆ್ಯಂಡ್ ಕ್ಯಾಪಿಟಲ್. ಈಕ್ವಿಟಿ ಈಸ್ ನಥಿಂಗ್, ಈಕ್ವಿಟಿ ಆರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಆ್ಯಂಡ್ ಲಯಬಿಲಿಟೀಸ್ಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಏನು ಫಾರ್ಮುಲಾ ಅಂತಂದರೆ ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಅಂದರೆ ನಮಗೆ ಗೊತ್ತೇ ಇದೆ, ಥಿಂಗ್ಸ್ ಓನರ್ಡ್ ಬೈ ದ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಏನೇನು ಓನರ್ ಇರುತ್ತೆ, ಅದು ಎಕನಾಮಿಕಲ್ ರಿಸೋರ್ಸ್, ಅದರಲ್ಲಿ ಕ್ಯಾಶ್, ಫರ್ನಿಚರ್, ಬಿಲ್ಡಿಂಗ್ಸ್, ಮಷಿನರಿ ಎಕ್ಸೆಟ್ರಾ, ಇದನ್ನೆಲ್ಲ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಕ್ಯಾಪಿಟಲ್ ಅಂತ ಅಂದರೆ ಓನರ್ಸ್ ಇನ್ವೆಸ್ಟ್ಮೆಂಟ್ ಇನ್ ದ ಬಿಸ್ನೆಸ್. ಸೊ ಓನರ್ಸ್ ಬಿಸ್ನೆಸ್ಸಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವ ಆ ಅಮೌಂಟನ್ನು ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಯಬಿಲಿಟೀಸ್ ಅಂತಂದರೆ ಅಮೌಂಟ್ಸ್ ಓವರ್ ಟು ದ ಔಟ್ಸೈಡರ್ಸ್. ಸೊ ಔಟ್ಸೈಡರ್ಸ್ಗೆ ನಾವು ಬಿಸ್ನೆಸ್ಸಿಂದ ಔಟ್ಸೈಡರ್ಸ್ಗೆ ಏನೇನು ಪೇ ಮಾಡಬೇಕು ಅದನ್ನು ಲೋನ್ಸ್ ಇರ್ಬೋದು, ಕ್ರೆಡಿಟರ್ಸ್ ಇರ್ಬೋದು, ಅಥವಾ ಬಿಲ್ಸ್ ಪೇಯಬಲ್ ಇರ್ಬೋದು, ಈ ಥರದ್ದೆಲ್ಲ ನಾವು ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಈಕ್ವೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ABC ಕಂಪನಿ ಅಂತ ಒಂದು ಬಿಸ್ನೆಸ್ ಇದೆ, ABC ಲಿಮಿಟೆಡ್ ಅಂತ ಒಂದು ಬಿಸ್ನೆಸ್ ಇದೆ. ಈ ಬಿಸ್ನೆಸ್ಸಲ್ಲಿ ಫಸ್ಟ್ ಅಕೌಂಟಿಂಗ್ ಈಕ್ವೇಷನ್ ಮಾಡಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಇಲ್ಲಿ ಏನಂತಂದರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಇಲ್ಲಿ ಸಿಂಪಲ್ ಆಗಿ 2 ಈಕ್ವೇಷನ್ ತೊಗೊಂಡಿದ್ದೀನಿ. ಏನಂತಂದರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1,00,000 ಇದೆ, ಆ್ಯಂಡ್ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ₹10,000 ಇದೆ. ಅಕೌಂಟಿಂಗ್ ಈಕ್ವೇಷನ್ ಏನು, ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಬಿಸ್ನೆಸ್ಗೆ ಏನು ಬರ್ತಿದೆ, ಕ್ಯಾಶ್ ಬರ್ತಿದೆ. ಸೊ ಆ ಕ್ಯಾಶ್ ಏನಾಗುತ್ತೆ, ಅಸೆಟ್ಸ್ ಆಗುತ್ತೆ, ₹1,00,000 ಅಸೆಟ್ಸ್ ಆಗುತ್ತೆ. ಸೊ ಈ ಕ್ಯಾಶ್ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ಗೆ ಏನು ಇಂಟ್ರೊಡ್ಯೂಸ್ ಮಾಡ್ತೀವಲ್ವ ಆ ಅಮೌಂಟನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ಓನರ್ ಫಂಡ್. ಈ ಕ್ಯಾಶು ಕ್ಯಾಪಿಟಲ್ ಆಗುತ್ತೆ. ಸೊ ಈಗ ಅಕೌಂಟಿಂಗ್ ಈಕ್ವೇಷನ್ ಏನಾಯ್ತು ಅಂದರೆ LHS ಇಸ್ ಈಕ್ವಲ್ ಟು RHS, ಈ ಒಂದು ಕಾನ್ಸೆಪ್ಟನ್ನ ಅಪ್ಲೈ ಮಾಡಿ ಇಲ್ಲಿ ಲೆಫ್ಟ್ ಸೈಡ್, ಸೊ ಇಲ್ಲಿ ಲೆಫ್ಟ್ ಟು ರೈಟು ಈಕ್ವಲ್ ಆಗಿರಬೇಕು ಅಕಾರ್ಡಿಂಗ್ ಟು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಏನಂತಂದರೆ ಡೆಬಿಟ್ ಶುಡ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಇಲ್ಲಿ ಏನಂತಂದರೆ ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇಲ್ಲಿ ಟೋಟಲ್ ಬಿಸ್ನೆಸ್ಸಲ್ಲಿರೋ ಅಸೆಟ್ಸು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ಗೆ ಈಕ್ವಲ್ ಆಗಿರಬೇಕು. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ₹10,000 ಅಂತ ಇದೆ. ಸೊ ಬಿಸ್ನೆಸ್ಸಲ್ಲಿ ಆಲ್ರೆಡಿ ₹1,00,000 ಕ್ಯಾಶ್ ಇತ್ತು, ಅದನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ₹10,000 ಅಂತ ಅಂದರೆ ಬಿಸ್ನೆಸ್ಗೆ ಏನಂತಂದರೆ 10,000 ವರ್ತ್ ರುಪೀಸ್ ಗೂಡ್ಸ್ ಬರ್ತಾ ಇದೆ ಅಲ್ವಾ. ಅದು ಏನಂತಂದರೆ ಲಯಬಿಲಿಟಿ ಆನ್ ಕ್ರೆಡಿಟ್ ಅಂತ ಅಂದರೆ ನಾವು ಸಾಲಕ್ಕೆ ಪರ್ಚೇಸ್ ಮಾಡಿದ್ವಿ, ಇಲ್ಲಿ ಲಯಬಿಲಿಟೀಸ್ನ ನಾವು ಪೇ ಮಾಡಬೇಕು. ಅದು ಲಯಬಿಲಿಟೀಸ್ ಏನಾಗ್ತಿದೆ, 10,000 ಇನ್ಕ್ರೀಸ್ ಆಗ್ತಿದೆ. ಆ್ಯಂಡ್ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ, 1,00,000 ಇದೆ. ಆ್ಯಂಡ್ ಆ್ಯಸ್ ಇಟ್ ಈಸ್ 1,00,000 ಕ್ಯಾಶ್ ಇದೆ. ನಾವು ಅಸೆಟ್ಸ್ ಅಕೌಂಟಿಂಗ್ ಈಕ್ವೇಷನ್ ನೋಡಿ, 1,10,000 ಆ್ಯಂಡ್ 1,10,000. ಇವಾಗ ನನಗೆ ಜಸ್ಟ್ ಎಕ್ಸಾಂಪಲ್ ತೊಗೊಂಡಿರೋದು. ಈ ರೀತಿ ನಾವು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಬಿಸ್ನೆಸ್ಗೆ ₹1,00,000 ಕ್ಯಾಶ್ ಬರ್ತಿದೆ, ದಟ್ ಕ್ಯಾಶ್ ಈಸ್ ಬಿಕಮ್ಸ್ ಕ್ಯಾಪಿಟಲ್. ಸೊ ಅಕೌಂಟಿಂಗ್ ಈಕ್ವೇಷನ್ ಟ್ಯಾಲಿ ಆಯಿತು. ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇಲ್ಲಿ ಲಯಬಿಲಿಟೀಸ್ ಏನೂ ಇಲ್ಲ, ನಿಲ್ಲಿದೆ. ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ₹10,000 ಅಂತ ಇದೆ. ನಾವು ಬಿಸ್ನೆಸ್ಗೆ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಈಗ ಗೂಡ್ಸ್ ಅನ್ನೋದು ಏನಪ್ಪ, ಇಲ್ಲಿ ಅಸೆಟ್ಸ್ ಆಗಿದೆ. ಸೊ ಇಲ್ಲಿ 1,00,000 ಆಲ್ರೆಡಿ ಕ್ಯಾಶ್ ಇತ್ತು, ಅದ್ರ ಜೊತೆಗೆ 10,000 ಗೂಡ್ಸ್ ಆ್ಯಡ್ ಆಗ್ತಿದೆ ಅಂತಂದರೆ ಟೋಟಲ್ 1,10,000 ಆಗುತ್ತೆ. ಅದೇ ರೀತಿ ಆ 10,000 ಏನಂತಂದರೆ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ನಾನು ಲಯಬಿಲಿಟೀಸಲ್ಲಿ ಹೇಳಿದ್ದೀನಿ. 10,000 ಕ್ರೆಡಿಟರ್ಸ್ ಇನ್ಕ್ರೀಸ್ ಆಗ್ತಿದೆ. 10,000 ಪ್ಲಸ್ 1,00,000 ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ 1,10,000. ಈ ರೀತಿ ನಾವು ಅಕೌಂಟಿಂಗ್ ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ಇದ್ರ ಮೇಲೆ. ಸೊ ಕ್ವಶನ್ಸ್ ಆನ್ ಅಕೌಂಟಿಂಗ್ ಈಕ್ವೇಷನ್ ಫಾರ್ 6 ಮಾರ್ಕ್ಸ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪ್ರಿಪೇರ್ ಅಕೌಂಟಿಂಗ್ ಈಕ್ವೇಷನ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಹರ್ಷ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹2,00,000 ಇದೆ, ಆ್ಯಂಡ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ₹40,000 ಇದೆ,
And next ಸಿ ಸೋಲ್ಡ್ ಗೂಡ್ಸ್ ಟು ಬಾನು ಕಾಸ್ಟಿಂಗ್ ರುಪೀಸ್ 10,000 ಫಾರ್ 12,000 ಇದೆ. ಆ್ಯಂಡ್ ವಾಟ್ ಫರ್ನಿಚರ್ ಫ್ರಮ್ SR ಫರ್ನಿಚರ್ ಆನ್ ಕ್ರೆಡಿಟ್ 7,000 ಇದೆ. ಇಲ್ಲಿ 4 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಯೂಶಲಿ ನಿಮಗೆ 6 ಮಾರ್ಕ್ಸ್ಗೆ ಅಂದರೆ 3 ಅಥವಾ 4 ಟ್ರಾನ್ಸಾಕ್ಷನ್ಸ್ ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ಯಾವ ರೀತಿ ಅಕೌಂಟಿಂಗ್ ಈಕ್ವೇಷನ್ನ ಪ್ರಿಪೇರ್ ಮಾಡೋದಂತ ನೋಡೋಣ. ಇಟ್ ಈಸ್ ವೆರಿ ಸಿಂಪಲ್. ಟೇಕ್ ಅ ಹೆಡ್ಡಿಂಗ್ ಪ್ರಿಪ್ರೇಷನ್ ಆಫ್ ಅಕೌಂಟಿಂಗ್ ಈಕ್ವೇಷನ್. ಸೊ ಕಾಲಮ್ ತಗೊಳ್ಳಿ, ಒಂದು ಅಸೆಟ್ಸು, ಇಲ್ಲಿ ಸೀರಿಯಲ್ ನಂಬರ್ ಅಂತ ತಗೊಳ್ಳಿ, ಸೀರಿಯಲ್ ನಂಬರ್ ಆ್ಯಂಡ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ತಗೊಳ್ಳಿ. ಸೊ ಈಗ ಫಸ್ಟ್ ಏನಂತ ಅಂದರೆ ಹರ್ಷ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಬಿಸ್ನೆಸ್ಗೆ ಏನು ಬರ್ತಾ ಇದೆ, ಕ್ಯಾಶ್ ಬರ್ತಿದೆ. ಸೊ ಕ್ಯಾಶ್ ಇಲ್ಲಿ ಏನು ಬರ್ತಿದೆ ಅಂದರೆ ಇಲ್ಲಿ ಒಂದು ಲೈನ್ ಸ್ಪೇಸ್ ಕೊಡ್ಬೇಕು ನೀವು ಬರೆಯೋಕ್ಕಿಂತ ಮುಂಚೆ. ಫಸ್ಟ್ ಟ್ರಾನ್ಸಾಕ್ಷನ್ಸ್ ಏನು ಅಂದರೆ ಹರ್ಷ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಅಂದರೆ ಇಲ್ಲಿ 2 lakh rupees ಕ್ಯಾಶ್ ಬಿಸ್ನೆಸ್ಗೆ ಬರ್ತಿದೆ. ದಟ್ 2 lakh ಈಸ್ ಬಿಕಮ್ಸ್ ಕ್ಯಾಪಿಟಲ್. ಆಯಿತಾ, ಫಸ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಕ್ಯಾಶು, ಅದನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಯಾಶ್ 2 lakh ಇದೆ, ಅದೇ ರೀತಿ ಕ್ಯಾಪಿಟಲ್ಲು ಕೂಡ 2 lakh ಇದೆ. ಸೊ ಈ ಫಸ್ಟು ಈಕ್ವೇಷನ್ ಟ್ಯಾಲಿ ಆಯಿತು. 2 lakh ಈಸ್ ಈಕ್ವಲ್ ಟು 2 lakh. ಇಲ್ಲಿ ಲಯಬಿಲಿಟೀಸ್ ಏನೂ ಇಲ್ಲ, ನಿಲ್ ಅಥವಾ ಒಂದು ಸ್ಲ್ಯಾಶ್ ಹಾಕಿ. ಆ್ಯಂಡ್ ಸೆಕೆಂಡ್ ಥಿಂಗ್ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ 40,000 ಅಂತ ಇದೆ. ಸೊ ಈಗ ಬಿಸ್ನೆಸ್ಗೆ ಏನು 2 lakh rupees ಕ್ಯಾಶ್ ತಂದಿದ್ವಲ್ವಾ, ಅದರಲ್ಲಿ 40,000ಗೆ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಅಂದರೆ ಇಲ್ಲಿ ಏನಂತ ಅಂದರೆ ಕ್ಯಾಶು ರೆಡ್ಯೂಸ್ ಆಗ್ತಿದೆ. ಸೊ ಎಷ್ಟು ಅಂತಂದರೆ 40,000 ಲೆಸ್ ಮಾಡಿ. ಆವಾಗ ನಿಮಗೆ ಇವಾಗ 2 lakh ಕೈಯಲ್ಲಿ ಕ್ಯಾಶ್ ಇದೆ, ಅದರಲ್ಲಿ 40,000ನ ಕೊಟ್ಟು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅವಾಗ ಕ್ಯಾಶ್ ಎಷ್ಟಾಗುತ್ತೆ, 1,60,000 ಆಗುತ್ತೆ. ಸೊ ಆ ಕ್ಯಾಶ್ ಬದಲಿಗೆ ಇವಾಗ ನಮ್ಮ ಹತ್ರ ಬೇರೆ ಅಸೆಟ್ಸ್ ಏನು ಬಂದಿದೆ, ಸ್ಟಾಕ್ ಬಂದಿದೆ, ಸ್ಟಾಕ್ ಆ್ಯಡ್ ಆಯ್ತಲ್ವಾ. ಸೊ ಸ್ಟಾಕ್ ಎಷ್ಟಾಯಿತು, 40,000 ಆಯಿತು. ಇಲ್ಲಿ ಕ್ಯಾಶ್ ರೆಡ್ಯೂಸ್ ಆಗುತ್ತೆ, ಕ್ಯಾಶ್ ಬದಲಿಗೆ ನಮ್ಮ ಹತ್ರ ಸ್ಟಾಕ್ ಬಂದಿದೆ. ಸೊ ನಾವು ದ ಟೋಟಲ್ ಈಸ್ 1,60,000 ಪ್ಲಸ್ 40,000 ಇಸ್ ಈಕ್ವಲ್ ಟು 2 lakh. ಅಲ್ಲಿಗೆ ಸೆಕೆಂಡ್ ಈಕ್ವೇಷನ್ಸು ಮುಗೀತು. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ 40,000. ಆ್ಯಂಡ್ ಥರ್ಡ್ ಈಕ್ವೇಷನ್ ನೋಡಿ, ಸಿ ಸೋಲ್ಡ್ ಗೂಡ್ಸ್ ಟು ಬಾನು ಕಾಸ್ಟಿಂಗ್ ರುಪೀಸ್ 10,000 ಫಾರ್ 12,000 ಅಂತ ಇದೆ. ಸೊ ಈ ಥರ ಏನಂದರೆ ಬಾನುಗೆ ನಾವು ಗೂಡ್ಸ್ನ ಸೇಲ್ ಮಾಡಿದ್ವಿ, ಅದ್ರದ್ದು ಆ್ಯಕ್ಚುಯಲ್ ಕಾಸ್ಟ್ ಬಂದು 10,000 ಇದೆ, ಬಟ್ ಇಲ್ಲಿ ನಾವು 12,000ಗೆ ಸೇಲ್ ಮಾಡಿದ್ದೀವಿ. ಸೊ ಇಲ್ಲಿ ನಮಗೇನಾಗಿದೆ, ಪ್ರಾಫಿಟ್ ಆಗಿದೆ. 10,000 ಇರೋ ಗೂಡ್ಸನ್ನು 12,000ಗೆ ಸೇಲ್ ಮಾಡಿದ್ದೀವಿ ಅಂತಂದರೆ 2,000 ನಮಗೇನಾಗಿದೆ ಅಂದರೆ ಪ್ರಾಫಿಟ್ ಆಗಿದೆ. ಅದನ್ನು ಯಾವ ರೀತಿ ಬರೆಯೋದು ಅಂತ ಅಂದರೆ, ಸೊ ಇಲ್ಲಿ ಫಸ್ಟ್ ಏನಂತಂದರೆ ಸೋಲ್ಡ್ ಗೂಡ್ಸ್ ಟು ಬಾನು ಕಾಸ್ಟಿಂಗ್ ರುಪೀಸ್ 10,000. ಈಗ 40,000 ಕಾಸ್ಟ್ ಇತ್ತು ನಮ್ಮ ಹತ್ರ. ಕಾಸ್ಟ್ ಅಂತಂದರೆ ಗೂಡ್ಸ್ ಎಷ್ಟಿತ್ತು, ನಮಗೆ 40,000 rupees ವರ್ತ್ ಇತ್ತು, ಅದರಲ್ಲಿ 10,000 ರೆಡ್ಯೂಸ್ ಆಗ್ತಿದೆ. ಸೊ ಇಲ್ಲಿ 10,000 ರೆಡ್ಯೂಸ್ ಮಾಡಬೇಕು. ಮತ್ತು ಇಲ್ಲಿ ನಮಗೆ ಆ್ಯಕ್ಚುಲಾಗಿ ನಾವು ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ, ಸೇಲ್ಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಅದನ್ನು ಡೆಟಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ 1,60,000 ಕ್ಯಾಶ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 40,000 ಸ್ಟಾಕಲ್ಲಿ 10,000ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟಾಗುತ್ತೆ, 30,000 ಆಗುತ್ತೆ. ಆ್ಯಂಡ್ ಸೇಲ್ಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 12,000 ಬರುತ್ತೆ. ಸೊ ಇಲ್ಲೇ ನೀವು ಪ್ರಾಫಿಟ್ ಎಷ್ಟಾಗಿದೆ ಅಂತ ಹ್ಯಾಡ್ ಮಾಡಬೇಕು. 10,000 ಕಾಸ್ಟಿಂಗ್ ರುಪೀಸ್ 12,000 ಅಂತಂದರೆ 10,000 ಇರೋ ಗೂಡ್ಸನ್ನು 12,000ಗೆ ಸೇಲ್ ಮಾಡಿದಾಗ ನಮಗೆ 2,000 rupees ಕೂಡ ಪ್ರಾಫಿಟ್ ಆಯಿತು. ಸೊ ನಾವು ದ ಟೋಟಲ್ ಅಕೌಂಟಿಂಗ್ ಈಕ್ವೇಷನ್ ಎಷ್ಟು ಅಂತ ಅಂದರೆ 1,60,000 ಪ್ಲಸ್ 40,000 ಪ್ಲಸ್ 12,000 ಮಾಡಿದ್ರೆ ಎಷ್ಟಾಗುತ್ತೆ, 2,12,000. ಸಾರಿ ಸ್ಮಾಲ್ ಮಿಸ್ಟೇಕ್. 1,60,000 ಪ್ಲಸ್ 30,000 ಪ್ಲಸ್ 12,000 ಮಾಡಿದ್ರೆ 2,02,000 ಆಗುತ್ತೆ. ಈ ಅಕೌಂಟಿಂಗ್ ಈಕ್ವೇಷನ್ ಏನಂತ ಅಂದರೆ ಆರಿಸೆಂಟಲ್ ಆ್ಯಂಡ್ ವರ್ಟಿಕಲ್ ಎರಡು ಕೂಡ ಟ್ಯಾಲಿ ಆಗಬೇಕು. ಇಲ್ಲಿ ನೋಡಿ 1,60,000 ಪ್ಲಸ್ 30 1,90,000 ಪ್ಲಸ್ 12,000 ಮಾಡಿದ್ರೆ ನಮಗೆ 2,02,000 ಬಂತು. ಇಲ್ಲಿ 2 lakh ಪ್ಲಸ್ 2,000 ಮಾಡಿದ್ರೆ 2,02,000 ಬಂತು. ಅಂದರೆ ಅಕೌಂಟಿಂಗ್ ಈಕ್ವೇಷನ್ ಆರಿಸೆಂಟಲ್ ಆ್ಯಂಡ್ ವರ್ಟಿಕಲ್ ಎರಡು ಕಡೆಯಿಂದನೂ ಕೂಡ ಟ್ಯಾಲಿ ಆಗಬೇಕು. ಸೊ ಇದು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಬಾಟ್ ಫರ್ನಿಚರ್ ಫ್ರಮ್ SR ಫರ್ನಿಚರ್ ಆನ್ ಕ್ರೆಡಿಟ್ ರುಪೀಸ್ 7,000 ಅಂತ ಇದೆ. ಸೊ ಒಂದು ಬಿಸ್ನೆಸ್ಗೆ ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ ಆನ್ ಕ್ರೆಡಿಟ್ ಅಂತ ಅಂದ್ರೆ ಇಲ್ಲಿ ಸಾಲಕ್ಕೆ ಪರ್ಚೇಸ್ ಮಾಡಿದ್ದೀವಿ ಅಂತ. ಸೊ ಇವಾಗ ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. 1,60,000 ಕ್ಯಾಶ್ ಇದೆ, 30,000 ಗೂಡ್ಸ್ ಇದೆ, 10,000 ಸೇಲ್ ಮಾಡಿದ್ದೀವಿ, ರಿಮೈನಿಂಗ್ 30,000 ಗೂಡ್ಸ್ ಇದೆ ಆ್ಯಂಡ್ 12,000 ಡೆಟಾಸ್ ಇದೆ. ಈಗ ಬಿಸ್ನೆಸ್ಗೆ ಏನು ಬರ್ತಿದೆ, ಫರ್ನಿಚರ್ ಎಷ್ಟು ಬರ್ತಿದೆ ಅಂದರೆ 7,000. ಈ 7,000 ಏನಂತ ಅಂದರೆ ಆನ್ ಕ್ರೆಡಿಟ್ ಬೇಸಿಸ್ ಪರ್ಚೇಸ್ ಮಾಡಿದ್ದೀವಿ. ಸೊ ಇಲ್ಲಿ ನಮಗೆ ಲಯಬಿಲಿಟೀಸ್ ಕ್ರಿಯೇಟ್ ಆಗ್ತಿದೆ. ಎಷ್ಟು, 7,000. ಆ್ಯಂಡ್ ಇಲ್ಲಿ ಟೋಟಲ್ ಎಷ್ಟಿದೆ, 2,02,000 ಇದೆ. ನಾವು ಮೇಕ್ ದ ಟೋಟಲ್
ಸೊ ಏನಂತಂದರೆ ಇಲ್ಲಿ ನೀವು ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ. LHS ಇಸ್ ಈಕ್ವಲ್ ಟು RHS, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ. ಸೊ ಇಲ್ಲಿ ಏನಂತಂದರೆ ಟೋಟಲ್ ನೋಡಿ 1,60,000, 30,000, 12,000 ಪ್ಲಸ್ 7,000 ಮಾಡಿದ್ರೆ 2,09,000 ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ 7,000 ಪ್ಲಸ್ 2,02,000 ಮಾಡಿದ್ರೆ 2,09,000 ಬರುತ್ತೆ. ಸೊ ಫೈನಲಿ ಆಲ್ ಅಸೆಟ್ಸ್ ಆರ್ ಇಸ್ ಈಕ್ವಲ್ ಟು ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಅಂತ ಪ್ರೂವ್ ಆಯಿತು. ಸೊ ಈ ರೀತಿ ಮಾಡಿದ್ರೆ ಇದು ಈ ಥರ ಪ್ರಾಬ್ಲಮ್ಗೆ ನಿಮಗೆ 6 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಆ್ಯಂಡ್ ಇಲ್ಲಿ ವೆರಿ ಸಿಂಪಲ್, ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ಲೈನ್ ಸ್ಪೇಸ್ ಕೊಟ್ಬಿಡಿ ನೀವು ಬರೀಬೇಕಾದ್ರೆ ಆನ್ಸರ್ ಶೀಟಲ್ಲಿ. ಆಮೇಲೆ ನೆಕ್ಸ್ಟ್ ಲೈನಿಂದ ತೊಗೊಳ್ಳಿ. ಈಗ ಬಿಸ್ನೆಸ್ಗೆ ಕ್ಯಾಶ್ ಬಂದಿದೆ, ಕ್ಯಾಶ್ 2 ಲ್ಯಾಕು. ಅದಾದಮೇಲೆ ನೆಕ್ಸ್ಟು ಮತ್ತೆ ಕ್ಯಾಶ್ಗೆ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ, ಕ್ಯಾಶು ರಿಡ್ಯೂಸ್ ಆಯಿತು 40,000, ಅದ್ರ ಜೊತೆಗೆ 40,000 ಸ್ಟಾಕ್ ಇನ್ಕ್ರೀಸ್ ಆಯಿತು. ಸೊ ಟೋಟಲ್ 2 ಲ್ಯಾಕ್ ಇದೆ. ಮತ್ತು ಸ್ಟಾಕ್ನ ನಾವು 10,000 ಸ್ಟಾಕ್ನ 12,000ಗೆ ಸೇಲ್ ಮಾಡಿದ್ದೀವಿ. ಅಲ್ಲಿ 10,000 ಸ್ಟಾಕ್ ರಿಡ್ಯೂಸ್ ಆಗ್ತಿದೆ, ಇಲ್ಲಿ 2,000 ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ. ನಾವು ದ ಅಕೌಂಟಿಂಗ್ ಈಕ್ವೇಷನ್ ಈಸ್ 1,60,000 ಪ್ಲಸ್ 40ನಲ್ಲಿ 10,000 ಲೆಸ್ ಮಾಡಿದ್ರೆ 30,000 ಪ್ಲಸ್ 12,000 ನಮಗೆ ಡೆಟಾಸ್ ಬರ್ತಿದ್ದಿಲ್ವಾ, ಈ ಎಷ್ಟು ಸೇಲ್ ಮಾಡಿದ ಅಮೌಂಟು ಡೆಟಾಸ್ ಅಂತ ಅಂದರೆ ಸೇಲ್ ಮಾಡಿದಾಗ ಇಲ್ಲಿ ಬಂದಿರೋಂಥ ಅಮೌಂಟು 12,000 ಟೋಟಲ್ ಮಾಡಿದ್ರೆ 2,02,000 ಆಯಿತು. ಆ್ಯಂಡ್ ಲಾಸ್ಟ್ ಏನಂತಂದರೆ ಬಾಟ್ ಫರ್ನಿಚರ್ ಫ್ರಮ್ SR ಫರ್ನಿಚರ್ ಆನ್ ಕ್ರೆಡಿಟ್ ಅಂತ ಇದೆ. ಸೊ ಇಲ್ಲಿ 1,60,000, 30,000, 12,000 ಆ್ಯಸ್ ಇಟ್ ಈಸ್ ಇದೆ. ಬಿಸ್ನೆಸ್ಗೆ ಮತ್ತೊಂದು ಅಸೆಟ್ಸ್ ಆ್ಯಡ್ ಆಗ್ತಿದೆ, ಏನಂತಂದರೆ ಫರ್ನಿಚರ್, ಅದನ್ನು ಕ್ರೆಡಿಟ್ ಬೇಸಲ್ಲಿ ಪರ್ಚೇಸ್ ಮಾಡಿದ್ವಿ, ದಟ್ ಕ್ರೆಡಿಟ್ ಈಸ್ ಲಯಬಿಲಿಟೀಸ್. ಟೋಟಲ್ ಅಕೌಂಟಿಂಗ್ ಈಕ್ವೇಷನ್ 2,09,000, 2,09,000. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ and subscribe for my channel. Thank you for watching my video. All the best to your exam. Do well. Thank you so much.